ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಒಂದು ಮಸಾಲ ಚಾಯ್ನ ರೆಡಿ ಮಾಡ್ಕೊಳೋಣ ಅಂತ. ಅದಕ್ಕೆ ಇವೆಲ್ಲ ಮಸಾಲ ಬೇಕಾಗುತ್ತೆ. ಸೊ ಫಸ್ಟಿಗೆ ಒಂದು ಪ್ಯಾನಲ್ಲಿ ಚಕ್ಕೆ, ಕಾಳುಮೆಣಸು, ಸೋಂಫ್ ಸ್ವಲ್ಪ, ಮತ್ತು ಏಲಕ್ಕಿ, ಲವಂಗ, ಒಣ ಶುಂಠಿ ಎಲ್ಲನೂ ಒಂದೊಂದು ಸ್ಪೂನ್ ತೊಗೊಂಡೆ ನಾನು. ದೊಡ್ಡ ಏಲಕ್ಕಿ, ಇದು ಜಾವಿತ್ರಿ ಫ್ಲವರ್ ಅಂತ ಹೇಳ್ತಾರೆ. ಸೊ ಇವೆಲ್ಲ ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಹಸಿ ಹಸಿ ವಾಸನೆ ಇರಬಾರ್ದು. ಚೆನ್ನಾಗಿ ಈ ಥರ ಫ್ರೈ ಮಾಡಬೇಕು. ಚಾಯ್ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ, ಎಲ್ಲ ವಯಸ್ಸಿನವ್ರಿಗೂ ಚಾಯ್ ಇಷ್ಟ ಆಗುತ್ತಾ. ಸೊ ಇವಾಗಂತೂ ಮಳೆಗಾಲ, ಒಂದೆರಡು ಸಲ ಕುಡಿಯೋರು ಇವಾಗಂತೂ 2-3 ಸಲ ಕುಡಿತಾರೋ. ಸೊ ಚಾಯ್ ಅಂತೂ ನಮ್ಮ ಧಾರವಾಡ ಮಂದಿಗಂತೂ ಚಹಾ ಬೇಕೇ ಬೇಕು. ಏನು ಬಿಟ್ಟರು ಚಹಾ ಕುಡಿಯೋದಂತೂ ನಾವು ಬಿಡೋದಿಲ್ಲ. ಸೊ ಇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತುಂಬ ಒಳ್ಳೆ ಸ್ಮೆಲ್ ಬರುತ್ತೆ ಇದು ಮಸಾಲೆದು. ಒಂದು ಸಣ್ಣ ಜಾರ್ನಲ್ಲೆಲ್ಲ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು. ಸಣ್ಣದಾಗಿ ಪೌಡ್ರ್ ಮಾಡ್ಕೋಬೇಕು. ನೋಡಿ ಇಲ್ಲೇ ನಾನು ಮಾಡ್ಕೊಂಡೀನಿ ಈ ಥರ ಪೌಡರ್. ಸ್ಮೆಲ್ ಅಂತೂ ಫುಲ್ ಸಖತ್ತಾಗಿರ್ತೈತಿ ಇದು ಸ್ಮೆಲ್ಲು. ಈಗ ನಾ ಚಹಾ ಮಾಡ್ಕೊಳತ್ತೀನಿ. ಹಾಲು ಹಾಕಿ ಸಕ್ಕರೆ ಮತ್ತು ಚಹಾ ಪುಡಿ ಹಾಕೀನಿ. ಅದು ಕುದಿಯುವಾಗ ಒಂದು 1/2 ಸ್ಪೂನ್ ಅದು ನಾವು ರೆಡಿ ಮಾಡ್ಕೊಂಡಿರೋ ಮಸಾಲನ ಹಾಕಬೇಕು. ಮಸಾಲೆ ಎಲ್ಲ ಕುದಿಬೇಕದು. ನೆಗಡಿ ಕೆಮ್ಮು ಇದ್ರೆ ಗಂಟ್ಲ ಆರಾಮ್ ಅನ್ಸುತ್ತೆ ಈ ಚಾಯ್ ಕುಡಿದ್ರೆ. ನೋಡಿ ನನ್ನ ಮಸಾಲೆ ಚಾಯ್ ರೆಡಿ ಆಯಿತು. ನೀವು ಒಂದ್ಸಲ ಟ್ರೈ ಮಾಡಿರಿ, ಕುಡೀರಿ. ಇವಾಗ ಸ್ವಲ್ಪ ನೆಗಡಿ ಅದು ಇರುತ್ತಲ್ಲ, ನೆಗಡಿ ಕೆಮ್ಮು ಇದ್ದವರಿಗೆ ಆರಾಮ್ ಅನ್ಸುತ್ತೆ ಇದು. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ನ.